ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಿಮಗೆಲ್ಲ ಲಾಯಲ್ ಪೆಟ್ ಮೈಸೂರು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಪರಿಚಯ ಇರ್ಬೋದು. ಇವರು ಬಂದು ನನ್ನ ಫ್ರೆಂಡು. ಇವರು ಹೊಸದಾಗಿ ಈಗ ಒಂದು ಕೆನಲ್ನ ಓಪನ್ ಮಾಡಿದ್ದಾರೆ. ಇವ್ರ ಕೆನಲ್ಗೆ ಇವತ್ತು ನಾನು ವಿಸಿಟ್ ಮಾಡಿದ್ದೀನಿ. ಇವ್ರ ಹತ್ರ ಯಾವ್ಯಾವ ಬ್ರೀಡ್ ಇದೆ, ಹಾಗೆ ಪಪ್ಪೀಸ್ಗಳು ಏನೇನು ಸೇಲ್ಗಿದೆ ಅಂತ ನೋಡೋಣ. ಜೊತೆಗೆ ನೋಡ್ತಾ ಇರ್ಬೋದು ನನ್ನ ಕೈನಲ್ಲಿ ಸೂಪರ್ ಕ್ವಾಲಿಟಿ ಬೀಗಲ್ ನಾಯಿ ಮರಿಗಳು ಸೇಲ್ಗೆ ಇದೆಯಂತೆ. ಸೊ ಏನು ಪ್ರೈಸಿಗೆ ಕೊಡ್ತಾ ಇದ್ದಾರೆ, ಏಜ್ ಎಷ್ಟಾಗಿದೆ, ಕಂಪ್ಲೀಟ್ ಮಾಹಿತಿನ ಇವತ್ತು ನಾವು ಕಡೆ ಕೇಳಿ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆದಿತ್ಯ ಅವರೇ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಅವರು? ನಾವು ತುಂಬ ಚೆನ್ನಾಗಿದ್ದೀವಿ. ಹಾಂ, ಓಕೆ. ಎಷ್ಟು ಟೈಮ್ ಆಯ್ತು ಈಗ ಹೊಸದಾಗಿ ಕೆನಲ್ ಓಪನ್ ಮಾಡಿ ನೀವು? ನಾವು ಈಗ ಕೆನಲ್ ಓಪನ್ ಮಾಡಿ 8 ತಿಂಗಳಾಯ್ತಾ ಬಂತು. 8 ತಿಂಗಳಾಯಿತು. ಹಾಂ, 8 ತಿಂಗಳಾಯ್ತು. ಹಾಂ. ಇದು ಯಾವ ಪ್ಲೇಸಲ್ಲಿ ಬರುತ್ತೆ ಈಗ? ಇದು ಕಡ್ಕೊಳ ನಿಯರ್ ಬೈ ಬರುತ್ತೆ, ಮೈಸೂರು ಕಡ್ಕೊಳ ಹತ್ರ ಬರುತ್ತೆ ನಮ್ಮ ಕೆನಲ್ಲು. ಓಕೆ. ಯಾರು ಅಲ್ಲಿ ಬಂದು ಕೇಳಿದ್ರೆ ಲೊಕೇಶನ್ ಶೇರ್ ಮಾಡ್ಕೊಡ್ತೀವಿ, ಅಲ್ಲಿಗೆ ಬರ್ಬೋದು. ಸ್ವಲ್ಪ ಇಂಟೀರಿಯರ್ ಇದೆ, ಅದಕ್ಕೆ ಕಡ್ಕೊಳ ಮೇನ್ ಲೊಕೇಶನ್ ಹೇಳ್ತೀವಿ. ಅಲ್ಲಿ ಬಂದ್ರೆ ಲೊಕೇಶನ್ ದೂರ ಅನ್ಸುತ್ತೆ, ಸ್ವಲ್ಪ ದೂರ ಅನ್ಸುತ್ತೆ. ಬಟ್ ನೀವು ಕ್ವಾಲಿಟಿ ಹುಡುಕ್ತಾ ಇದ್ರೆ 100% ಸಿಗುತ್ತೆ. ಬಟ್ ನಿಮ್ಗೆ ಹಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ. ಪಪ್ಪೀಸ್ ಎಲ್ಲ ನೋಡ್ಬೋದು ನಮ್ಮ ಕೈಲಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಬೀಗಲ್ಲು. ಈಗ ಪ್ರೆಸೆಂಟ್ ಎಷ್ಟು ಆಗಿದೆ ನಿಮ್ಮ ಹತ್ರ? ಈಗ ಪ್ರೆಸೆಂಟ್ ನಮ್ಮ ಹತ್ರ ಟೋಟಲು 12 ಡಾಗ್ಸ್ ತನಕ ಇದೆ. 12 ಸಾಕಿದೆ. ಹಾಂ. ಯಾವ ಬ್ರೀಡ್ ಎಲ್ಲ ಇದೆ ನಿಮ್ಮ ಹತ್ರ? ಈಗ ಮೇಯ್ನ್ ಆಗಿ ಗೋಲ್ಡನ್ ರಿಟ್ರೀವರ್ ನಮ್ಮ ಹತ್ರ ಸಿಗೋದು. ನಿಮಗೆ ಅದು ಸ್ಟಡ್ ಸರ್ವಿಸು ಇದೆ. ಜೊತೆಗೆ ನಮ್ಮ ಹತ್ರ ಮೇಯ್ನ್ ಆಗಿ ಗೋಲ್ಡನ್ ರಿಟ್ರೀವರ್ 3 ರಿಟ್ರೀವರ್ಸ್ ಇದೆ ಫೀಮೇಲ್ಗಳು. ಅದು ಬಿಟ್ಟರು ಶಫರ್ಡ್ ಇದೆ, ಲಾಂಗ್ ಕೋಟ್ ಶಫರ್ಡು, ಮತ್ತೆ ಡಾಬರ್ ಮ್ಯಾನ್ ಇದೆ ಯುರೋಪಿಯನ್ ಟೈಪು, ಸೆಂಟ್ ಬರ್ನಾರ್ಡ್ ಇದೆ, ಲ್ಯಾಬ್ರಡಾರ್ ಇದೆ, ಶಿಡ್ಜು ಮತ್ತು ಬೀಗಲ್ಲು, ಈ ರೀತಿ. ಓಕೆ. ಎಷ್ಟು ಟೈಮ್ ಆಯಿತು ನೀವು ಇದೆಲ್ಲ ಇದು ಮಾಡಬೇಕು ಅಂತ ಶುರು ಮಾಡಿ? ನಾನು ಆ್ಯಕ್ಚುಲಿ ಇವರೇನೆ ನಮ್ಗೆ ಅದರಲ್ಲಿ ಸೀನಿಯರ್ ಅಂತ ಹೇಳ್ಬೋದು. ನಾನು 2019 ನಮ್ಮ ಹತ್ರ ನಾಯಿಗಳಿತ್ತು ಅಷ್ಟೇ. ಆಗ ಇವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿದಾಗ ನಾವು ಈ ಥರ ಮಾಡಬೇಕು ಅಂತ ಆಸೆ ಆಯಿತು. ಆಗ ಪ್ರೆಸೆಂಟ್ ನಮ್ಮ ಹತ್ರ ಇದ್ದಿದ್ದು 2 ಡಾಗ್ಸ್ ಒಬ್ರು. ಅದು 2 ಡಾಗ್ಸ್ ಇಟ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತು, ಅವಾಗಿಂದ ನೀವು ಪರಿಚಯ ಇದ್ದೀರಾ. ಅವಾಗಿಂದನೂ ಅದೇ ರೀತಿ ನಾವು 2 ಡಾಗ್ ಇಟ್ಕೊಂಡು ಇವ್ರದ್ದು ಕಂಟೆಂಟ್ಸ್ ಎಲ್ಲ ನೋಡಿದಾಗ ನಾವು ಇದೇ ರೀತಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅನ್ನಿಸ್ತು. ಇವ್ರು ನಮಗೆ ಯೂಟ್ಯೂಬಲ್ಲಿ ಸೀನಿಯರ್ ಅಂತ ಹೇಳ್ಬೋದು. ಅದೇ ರೀತಿ ಇವ್ರನ್ನೇ ಫಾಲೋ ಮಾಡಿಕೊಂಡು ನಾವು 2020 ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೆ ಹಾಗೆ ನಡೀತಾ ಬಂದಿದೆ. ಅದಲ್ಲದೆ ಅವ್ರದ್ದು ಸಪೋರ್ಟ್ ಹಾಗೆ ಇದೆ. ನಮ್ದೇನಾದ್ರು ವೀಡಿಯೋಸ್ ಇದ್ದರೆ ಅವರು ಅಪ್ಲೋಡ್ ಮಾಡಿಕೊಡ್ತಾರೆ. ಜೊತೆಗೆ ಈಗ ಇಂಟರ್ವ್ಯೂ ತೊಗೊಳ್ಳೋದಕ್ಕೂ ಬಂದಿದ್ದಾರೆ. ಆ ರೀತಿ ಅವರು ನಮ್ಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ಅವಾಗಿಂದ 2019 ಶುರು ಆಗಿದ್ದು, ಇಲ್ಲಿವರೆಗೆ 4 ಇಯರ್ಸ್ ಆಯ್ತಾ ಬಂತು. ಆಗ ಬರೀ ರೀಸೆಲ್ಲಿಂಗ್ ಇತ್ತು. ಈಗ ನಮ್ಮದೇ ಓನ್ ಬ್ರೀಡಿಂಗ್ಗಳು ನಡೀತಾ ಇದೆ. ಜೊತೆಗೆ ಮೇಲ್ ಇದೆ ಸ್ಟಡ್ ಸರ್ವಿಸ್ಗೆ, ಹಾಗೆ ಬೋರ್ಡಿಂಗ್ ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಈಗ ಬೋರ್ಡಿಂಗು ಸ್ಟಡ್ಡು 2 ಸಿಗ್ತದೆ? ಬೋರ್ಡಿಂಗು ಸ್ಟಡ್ 2 ಸಿಗುತ್ತೆ. ರಿಟ್ರೀವರಲ್ಲಿ ಯುರೋಪಿಯನ್ ಟೈಪು ನಿಮಗೆ ವಿತ್ ಪೇಪರ್ ಇರುವಂತಹ ಮೇಲ್ ಇರೋದು, ಶೋ ಕ್ವಾಲಿಟಿ. ಈಗ ಬೋರ್ಡಿಂಗ್ ಎಲ್ಲ ಏನು ಫೆಸಿಲಿಟಿ ಮಾಡ್ತೀರಾ? ಅದಕ್ಕೆ ಯಾವ ರೀತಿ ರೂಲ್ಸ್? ಬೋರ್ಡಿಂಗ್ ಅಂತಂದ್ರೆ ನೀವು ಪಪ್ಪಿ ಅಥವಾ ನೀವು ಯಾವ್ದನ್ನಾರು ತಂದ್ಬಿಡ್ತೀನಿ ಅಂದ್ರೆ ಫಸ್ಟ್ ವ್ಯಾಕ್ಸಿನೇಟೆಡ್ ಆಗಿರಬೇಕು. ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿರಬೇಕು. ಇಲ್ಲ ವ್ಯಾಕ್ಸಿನ್ ಆಗಿರುವಂಥ ಡಾಗ್ಗಳನ್ನಷ್ಟೇ ಅಲೋ ಮಾಡೋದು. ಮತ್ತೆ ಟಿಕ್ ಫ್ರೀ ಆಗಿರ್ಬೇಕು. ಯಾಕೆಂದ್ರೆ ಇಲ್ಲಿ ಅವರಿಂದ ಟಿಕ್ಸ್ ಬರೋದಾಗ್ಲಿ, ನಮ್ಮಿಂದ ಇನ್ನೊಬ್ರು ಟಿಕ್ಸ್ ಹೋಗೋದಾಗ್ಲಿ ತೊಂದರೆ ಆಗುತ್ತೆ. ಸೊ ಅದರಿಂದ ಟಿಕ್ ಫ್ರೀ ಆಗಿರ್ಬೇಕು. ಇದು 2ನೇದು. ಮತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ, ಅದರಲ್ಲೂ ಒಂದೊಂದು ಮೋಸ ನಡೆಯೋದಿರುತ್ತೆ. ಅವ್ರಿಗೆ ನೋಡ್ಕೊಳಕ್ ಆಗ್ತಿಲ್ಲ ಅಂತ ತಂದು ಬಿಟ್ಬಿಟ್ಟು ಹೊಟ್ಟೋಗೋದು, ನಾಯಿ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ಅದಕ್ಕೆ ಬರ್ತಿದ್ದಂಗೆ ಬೋರ್ಡಿಂಗ್ ಅವ್ರು ಎಷ್ಟು ದಿನ ಬಿಡ್ತಾರೆ ಅದರದ್ದು ಅರ್ಧ ಅಮೌಂಟ್ ಇಸ್ಕೋತೀವಿ. ಇನ್ನರ್ಧ ಅವ್ರು ಕರ್ಕೊಂಡು ಹೋಗ್ಬೇಕಾರೆ ಇದು ಮಾಡ್ತೀವಿ. ಆ ರೀತಿ ಮಾಡ್ತೀವಿ. ಜೊತೆಗೆ ಹೆಲ್ತ್ ವೈಸ್ ಏನು ಕಂಡೀಷನ್ ಅಲ್ಲಿ ಇರಬೇಕು ನಾಯಿ. ಕೆಲವು ಸ್ಕಿನ್ ಇಶ್ಯೂಸ್ ಇರುತ್ತೆ, ಅದರಿಂದ ನಮ್ಮ ನಾಯಿಗಳಿಗೆ ಅಫೆಕ್ಟ್ ಆಗೋದಿರುತ್ತೆ. ಇಲ್ಲ ಆ ತರ ಹೆಲ್ತ್ ವೈಸ್ ಎಲ್ಲ ಆರಾಮಾಗಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಬೋರ್ಡಿಂಗ್ಗೆ. ಏನು ಚಾರ್ಜ್ ಮಾಡ್ತಿದ್ದೀರಾ ಬೋರ್ಡಿಂಗ್? ಈಗ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ಅವ್ರು ಕಾಲ್ ಮಾಡಿದ್ರೆ ಅದು ಬ್ರೀಡ್ ಮೇಲೆ ಏನು ಚಾರ್ಜ್ ಮಾಡ್ತೀವಿ. ಈಗ ಟಾಯ್ ಬ್ರೀಡ್ಗೆ ಆದರೆ ಒಂದು ರೇಟ್ ಇರುತ್ತೆ. ಮತ್ತು ಅವ್ರು ಹಾಕಿ ಏನು ಫುಡ್ ಹೇಳ್ತಾರೆ ಅದಕ್ಕೆ ಹಾಕೋದಕ್ಕೆ, ಅದ್ರ ಮೇಲೆ ಮೇಂಟೆನೆನ್ಸ್ ಹೋಗ್ತಾ ಹೋಗುತ್ತೆ. ಒಂದೊಂದು ಟಾಯ್ ಬ್ರೀಡ್ಗೆ ಒಂದಿದೆ, ಮೀಡಿಯಂ ಸೈಜ್ಡು ಲ್ಯಾಬು ರಿಟ್ರೀವರ್ಸ್ ಈ ಥರದಕ್ಕೆ ಒಂದಾಗುತ್ತೆ. ಜೊತೆಗೆ ನಿಮಗೆ ಗ್ರೇಟ್ ಅಂಡ್ ಜೈಂಟ್ ಬ್ರೀಡ್ಗಳಿಗೆ ಬೇರೆ ಥರ ಚಾರ್ಜ್ ಮಾಡ್ತೀವಿ. ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅದು ಮೇಂಟೆನೆನ್ಸು ಹಾಗೆ ಇರುತ್ತೆ. ಸೊ ಅದರಿಂದ ಹೌದು. ಆಕ್ಟಿವಿಟೀಸ್ಗೆ ನಿಮಗೆ ಸ್ಪೇಷಿಯಸ್ ಆಗಿ ಜಾಗ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆಕ್ಟಿವಿಟೀಸ್ಗೆ ಆರಾಮಾಗಿರುತ್ತೆ. ಕೇಜು ಫುಲ್ ಸ್ಪೇಷಿಯಸ್ ಆಗಿದೆ. ನೈಟ್ ಹೊತ್ತು ಕೇಜಲ್ಲಿ ಇರುತ್ತೆ, ಬೇರೆ ಟೈಮಲ್ಲಿ ಆಚೆ ಫ್ರೀ ಬಿಡ್ತೀವಿ. ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇನ್ನು ಈಗ ನಮ್ಮ ಕೈಲಿ ಮರಿಗಳಿದೆ. ಸೊ ಇದು ಏಜ್ ಎಷ್ಟಾಗಿದೆ, ಏನು ಪ್ರೈಸ್ ಕೊಡ್ತಾ ಇದ್ದೀರಾ? ಬ್ರೋ ಇದು ಅಷ್ಟು ಚಾಂಪಿಯನ್ ಲೈನ್ ಪಪ್ಪೀಸೆ. ಮದರ್ ಬಂದು ಬೀಮ್ಸ್ ಲೈನೇಜ್ ಅಂತ ನಿಮಗೆ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದ್ರ ಫೀಮೇಲ್ ಬಂದು, ಮೇಲ್ ಬಂದು ಶೇರು ಅಂತ ಯೂಸ್ ಮಾಡಿಸಿರೋದು, ಅದು ಇಂಪೋರ್ಟು. ಅದ್ರ ಮಗನ 2 ಮೇಲ್ ಯೂಸ್ ಮಾಡಿಸಿದ್ದು ನಾವು. ಪಪ್ಪೀಸ್ಗಳ ಕ್ವಾಲಿಟಿ ಅವು ನಿಮಗೆ ಗೊತ್ತಾಗುತ್ತೆ. ನಿಮಗೆ ನೋಡಿರೋದ್ರಿಂದ ನಿಮ್ಗೆ ಹೇಳೋದು ಬೇಕಿಲ್ಲ. ಈಗ ಕರೆಕ್ಟಾಗಿ ಪಪ್ಪೀಸ್ಗಳಿಗೆ 27 ಡೇಸ್ ಆಗಿದೆ. 27 ಡೇಸ್. ಓಕೆ. 27 ಡೇಸಿಗೆ ಒಳ್ಳೆ ಸೂಪರಾಗಿ ಬಂದಿದೆ ಮರಿಗಳು. ನೀವು ಹೇಳಿ ಹೆಂಗೆ ಅನ್ನಿಸ್ತು? ಮಾರ್ಕಿಂಗು ಎಲ್ಲ ನೋಡ್ಬೋದು. ಸೊ ನಾಮ ಎಲ್ಲ ಬಂದು, ಸೊ ಬ್ಯಾಕಲ್ಲೆಲ್ಲ ನೋಡ್ತಾ ಇರ್ಬೋದು. ಆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬೋನಿಂಗ್ ನೋಡ್ಬೋದು. ಫೇಸಲ್ಲೆಲ್ಲ ರಿಂಕಲ್ಟ್ ಬರ್ತದೆ ಈಗಲೇ 27 ದಿನಕ್ಕೆ ನೋಡ್ತಾ ಇರ್ಬೋದು.
ಇದು ವಿತ್ ಪೇಪರ್ ಪಪ್ಪೀಸ್ಗಳು ವಿತ್ KCI ವಿತ್ KCI ಕೊಡ್ತೀವಿ. ಅಂದರೆ ವಿತ್ ಬೇಕಾದ್ರೂ ಕೊಡ್ತೀವಿ, ವಿತೌಟ್ ಪೇಪರು ಕೊಡ್ತೀವಿ. ವಿತ್ ಪೇಪರ್ ಆದರೆ 16,000 ಕೊಟ್ಟು ಮಾಡ್ತಾ ಇದ್ವಿ. ಮೇಲ್ ಆಗಲಿ ಫೀಮೇಲ್ ಆಗಲಿ ವಿತ್ ಪೇಪರ್ 16,000. ನೀವು ವಿತೌಟ್ KCI ನೋಡ್ತೀವಿ, ನಮಗೆ ಪೇಪರ್ ಅವಶ್ಯಕತೆ ಇಲ್ಲ ಅಂತಂದರೆ ಮೇಲ್ ಪಪ್ಪಿ 13,000, ಫೀಮೇಲ್ 11,000 ಕೊಡ್ತಾ ಇದ್ದೀವಿ. 11,000 ಕೊಡ್ತಾ ಇದ್ದೀರಾ. ಈಗ ಎಷ್ಟು ಫೀಮೇಲ್ ಇದೆ, ಎಷ್ಟು ಮೇಲ್ ಇದೆ? ಟೋಟಲ್ ಇದು ಪಪ್ಪೀಸ್ಗಳು ಹಾಕಿದ್ದು 5 ಪಪ್ಪಿ ಹಾಕಿತ್ತು. 5ರಲ್ಲಿ 2 ಮೇಲು 3 ಫೀಮೇಲ್ ಇತ್ತು. ಈಗ ಆಲ್ರೆಡಿ 3 ಬುಕ್ ಆಗಿದೆ, ಇನ್ನು ಒಂದು ಪೇರ್ ಅವೈಲಬಲ್ ಇದೆ. ಒಂದು ಪೇರ್ ಅವೈಲಬಲ್ ಇದೆ. ಇದ್ರ ಮದರ್ ನಿಮ್ಮ ಹತ್ರನೇ ಇದೆ? ಮದರು ಇಲ್ಲೇ ಇದೆ, ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಬೀಗಲ್ ನಾಯಿ ಮರಿ. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲ ನೋಡ್ತಾ ಇರ್ಬೋದು. ಫಾದರ್ ಮದರ್ 2 ಶೋ ಕ್ವಾಲಿಟಿ ಅಂತೆ. ನೀವೇನಾದರೂ ಬೀಗಲ್ ನಾಯಿ ಮರಿ ತೊಗೋಬೇಕು ಅಂತ ನೋಡ್ತಾ ಇದ್ರೆ ಸೊ ಆರಾಮಾಗಿ ತೊಗೊಳ್ಳಿ. ನಾನು 25,000 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಆಗ. ಸೊ ನಿಮಗೆ 16,000 ರೂಪಾಯಿ ವಿತ್ KCI ಸಿಗ್ತಾ ಇದೆ. ವಿತೌಟ್ KCI ಆದರೆ 13,000 ಅವರು. ಮೇಲ್ ಆದರೆ 13. ಈಗ ಸಬ್ಸ್ಕ್ರೈಬರ್ ಬಂದ್ರು ಅಂದ್ರೆ ಅವರಿಗೆ ಡಿಸ್ಕೌಂಟ್ ಏನಾದ್ರು ಸಿಗುತ್ತೆ? ಬ್ರೋ, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ ನಾವು ಈ ಚಾನಲಿಂದ ನೋಡ್ಕೊಂಡ್ ಬಂದಿದ್ವಿ, ಖಂಡಿತ ಅವ್ರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ಅದರಲ್ಲೇನು ಡೌಟೇ ಬೇಡ. ಆಯ್ತಾ? ನಿಮ್ಮ ಚಾನಲ್ ಹೆಸರು ಹೇಳಿ ಯಾರೇ ಫೋನ್ ಮಾಡಿದ್ರು ಅವ್ರಿಗೆ ಬೀಗಲ್ ಪಪ್ಪೀಸ್ ರಿಲೇಟೆಡ್ ಅಥವಾ ಬೇರೆ ಯಾವುದೇ ಬ್ರೀಡ್, ನಮ್ಮ ಹತ್ರ ಇದೊಂದೇ ಅಲ್ಲ ಬೇರೆ ಬ್ರೀಡ್ ಪಪ್ಪೀಸ್ಗಳು ಸಿಗುತ್ತೆ. ಈಗ ಪ್ರೆಸೆಂಟ್ ಸ್ಟಾಕ್ ಇಲ್ಲಿರೋದು ಇದೊಂದೇ. ಈಗ ಬ್ರೀಡ್ ಆಗಿರೋದು ನಮ್ಮಲ್ಲಿ ಇದು. ಅದು ಬಿಟ್ಟು ಬೇರೆ ಎಲ್ಲಾ ರೀತಿಯ ಪಪ್ಪೀಸ್ಗಳು ಸಿಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಗೆ ಇಂಥ ಬ್ರೀಡ್ ಯಾವುದೇ ಬೇಕು ಅಂತ ಫೋನ್ ಮಾಡಿದ್ರು ಅವ್ರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ನನ್ನ ಕಡೆಯಿಂದ ಮಾಡ್ಕೊಡ್ತೀವಿ. ಸೊ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾರೆ. ಸೊ ನಿಮಗೇನಾದ್ರು ಒಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಬೀಗಲ್ ಮರಿಗಳನ್ನ ತೊಗೋಬಹುದು. ಓಕೆ ಬ್ರೋ, ಈಗ ನಾಯಿ ಮರಿಗಳಿಗೆ ಏನು ಫುಡ್ನ ಕೊಡ್ತಿದ್ದೀರಾ ನೀವು? ಬ್ರೋ, ನಾವು ಫಸ್ಟು ಒಂದು 13 ಡೇಸ್ ಆದಮೇಲೆ ಸಿರ್ಲಾಕ್ ಫೀಡಿಂಗಲ್ಲಿ ಇಡ್ತೀವಿ. ಒಂದು 20 ಡೇಸ್ ಅಬೋ ಆದಮೇಲೆ ನಿಮಗೆ ಗೊತ್ತಿರೋಂಗೆ RC ಮಿನಿ ಸ್ಟಾರ್ಟರ್ ಬರುತ್ತಲ್ಲ, ಮಿನಿ ಸ್ಟಾರ್ಟರ್ ಯೂಸ್ ಮಾಡ್ಕೋತೀವಿ. ಅದನ್ನು ನಿಮಗೆ ಮಾಮೂಲಿ ಪೌಡರ್ ರೀತಿ ಮಾಡಿಕೊಂಡು ನೀರಲ್ಲಿ ಉಣಿ ಹಾಕಿ ಆಮೇಲೆ ಕರ್ಡ್ ಜೊತೆಗೆ ಫೀಡ್ ಮಾಡ್ತೀವಿ. ಈಗ ಪ್ರೆಸೆಂಟು 4 ಟೈಮ್ ಫೀಡ್ ಮಾಡ್ತಾ ಇದ್ವಿ, ಅದಲ್ಲದೆ ಅದ್ರ ಅಮ್ಮನ ಹಾಲು ಕುಡಿಯುತ್ತೆ. ಅದೇ ರೀತಿ RC ಮಿನಿ ಸ್ಟಾರ್ಟ್ರಲ್ಲಿ ಇದೆ ಪಪ್ಪೀಸ್ಗಳು. ಓಕೆ. ಈಗ ಕಸ್ಟಮರ್ ನಿಮ್ಮ ಹತ್ರ ತೊಗೊಂಡೋಗ್ತಾರೆ ಅಂದರೆ ಅವ್ರು ಕೊಡಬೇಕು, ಅವ್ರು ಯಾವ ರೀತಿ ಕೊಡಬೇಕು? ನಾವು ಎಲ್ಲರಿಗೂ ಯಾವುದೇ ಬ್ರೀಡ್ ನಮ್ಮ ಹತ್ರ ತೊಗೊಂಡ್ರು ನಾವು ಫಸ್ಟ್ ಚಾಯ್ಸ್ ಕೊಡೋದೇ ಅವ್ರಿಗೆ ನೀವು ಯಾವ ರೀತಿ ಸಾಕಬೇಕಿದೆ ಅಂತ ಕೇಳಿ ಆ ನಂತರ ಅವ್ರಿಗೆ ಫುಡ್ ಸಜೆಸ್ಟ್ ಮಾಡ್ತೀವಿ. ಕೆಲವರು ನಮಗೆ RCಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಪೆಡಿಗ್ರಿ ಪ್ರೋ ನೆಕ್ಸ್ಟ್ ಆಪ್ಷನ್ ಕೊಡ್ತೀವಿ. ಫಸ್ಟ್ ಆಪ್ಷನ್ ನಾವು RCಗೆ ಪ್ರಿಫರ್ ಮಾಡೋದು. ಅವ್ರು ತಗೊಳಕ್ಕಾಗಲ್ಲ ಅಂದವ್ರಿಗೆ, ಅದ್ರಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದವ್ರಿಗೆ ಪೆಡಿಗ್ರಿ ಪ್ರೋ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಒಂದು 6 ಮಂತ್ಸ್ವರೆಗಾರು ಅಟ್ಲೀಸ್ಟ್ ಕೊಡಿ ಅಂತ ಹೇಳ್ತೀವಿ ಯಾರಿಗೆ ಆದರೂ. ಅದಾದಮೇಲೆ ಕೆಲವರು ಹೋಮ್ ಫುಡ್ಡಲ್ಲಿ ಇಟ್ಕೊಂಡಿರೋರು ಇದ್ದಾರೆ, ಜೊತೆಗೆ ನಾನ್ ವೆಜ್ ಕೊಟ್ಕೊಂಡು ಆ ರೀತಿ ಮೇಂಟೈನ್ ಮಾಡೋರು ಇದ್ದಾರೆ. ಈಗ ನಾಯಿ ಮರಿಗಳಿಗೆ ವ್ಯಾಕ್ಸಿನೇಷನು ಯಾವಾಗ ಮಾಡಿಸ್ಬೇಕು, ಏನು ಕತೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಪ್ರೆಸೆಂಟು 15 ಡೇಸ್ ಇದ್ದಾಗ ಒಂದು ಟೈಮ್ ಡಿವರ್ಮಿಂಗ್ ಮಾಡಿದ್ದೀವಿ. ಈಗ 27 ದಿನ ಮತ್ತೆ 30 ದಿನಕ್ಕೆ 15 ಡೇಸ್ಗೆ ಇನ್ನೊಂದು ಡಿವರ್ಮಿಂಗ್ ಮಾಡಿ ಕೊಡ್ತೀವಿ. ಆಮೇಲೆ 40+ ಆದಮೇಲೆ ವ್ಯಾಕ್ಸಿನೇಷನ್ ಅವರು ಫಸ್ಟ್ ವ್ಯಾಕ್ಸಿನು ಪಪ್ಪಿ DP ಬರುತ್ತಲ್ಲ ಅದನ್ನು ಅವ್ರು ಮಾಡಿಸ್ಕೋಬೇಕಾಗತ್ತೆ. ಇಲ್ಲ ನಮ್ಮ ಹತ್ರನೇ ಅಲ್ಲಿವರೆಗೂ ಪಪ್ಪಿ ಇದ್ದು ಇಲ್ಲ ಆಮೇಲೆ ತಗೋತೀವಿ ಅಂದರೆ ವ್ಯಾಕ್ಸಿನು ಮಾಡಿಸ್ಕೊಡ್ತೀವಿ. ಆ ರೀತಿ ಇದ್ರೆ ಈ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಬೇಕಾ, ಅದು ಕಂಪಲ್ಸರಿ? ಕಂಪಲ್ಸರಿ ಬ್ರೋ, ಯಾಕೆಂದರೆ ನಿಮಗೆ ಪಾರ್ವೋ ಡಿಸೀಸ್ ಅಂತ ನಿಮಗೂ ಗೊತ್ತಿರುತ್ತೆ, ನಾನು ನಿಮ್ಗೇನು ಹೇಳೋದು ಬೇಕಿಲ್ಲ. ಅದು ಅಟ್ಯಾಕ್ ಆಗಬಾರ್ದು ಅಂದರೆ ಫಸ್ಟ್ ವ್ಯಾಕ್ಸಿನ್ ಅಂತೂ ಕಂಪಲ್ಸರಿ ಮಾಡಿಸ್ಬೇಕು. ಪಪ್ಪಿ DP ಅಂತ ಬರುತ್ತೆ, ಅದು ಮಾಡಿಸ್ಕೊಂಡ್ರೆ ಸೇಫರ್ ಸೈಡು. ಆಮೇಲೆ ನಿಮಗೆ ರೇಬಿಸ್ ಎಲ್ಲ ಕಂಟಿನ್ಯೂ ಮಾಡ್ಬೋದು. ಟೋಟಲ್ 3 ವ್ಯಾಕ್ಸಿನ್ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ನಿಮಗೆ ಇಯರ್ಲಿ ವ್ಯಾಕ್ಸಿನ್ ಇರುತ್ತೆ ಅಷ್ಟೇ. ಅಲ್ಲಿ ನಿಮ್ಮ ನಾಯಿ ಹೆಲ್ತು ಚೆನ್ನಾಗಿರುತ್ತೆ, ಅದರದ್ದು ಏನು ಮೇಂಟೈನ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇವುಗಳಿಗೆ ಸಪ್ಲಿಮೆಂಟ್ಸು ಆ ರೀತಿಯನ್ನು ಕೊಡಬೇಕಾ? ಈ ಒಂದು ಬ್ರೀಡ್ಗೆ ತುಂಬ ಏನು ಸಪ್ಲಿಮೆಂಟ್ಸ್ ರಿಕ್ವೈರ್ಡ್ ಇಲ್ಲ, ಯಾಕೆ ನೀವು ಸಾಕಿರೋದ್ರಿಂದ ನಾನು ನಿಮ್ಗೆ ಜಾಸ್ತಿ ಹೇಳೋದು ಬೇಕಿಲ್ಲ. ಗೊತ್ತಿಲ್ಲದೆ ಇರೋರ್ಗೆ ಏನಂದರೆ ಈ ಒಂದು ಬ್ರೀಡು ಟಾಯ್ ಬ್ರೀಡ್ ಆಗಿರೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ಏನು ತುಂಬ ರಿಕ್ವೈರ್ಮೆಂಟ್ ಇರಲ್ಲ. ಕೋಟ್ ವೈಸು ನಿಮಗೆ ಶಾರ್ಟ್ ಹೇರ್ ಇರೋದು ಮತ್ತು ಅದು ಕಲರೇ ಟ್ರೈ ಕಲರ್ ಬರೋದ್ರಿಂದ ಅದಕ್ಕೂ ನಿಮ್ಗೇನು ತುಂಬ ಅದಕ್ಕೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಕೊಡಬೇಕು ಹೇರ್ಗೆ ಅನ್ನೋ ರೀತಿ ಇರಲ್ಲ. ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಸ್ವಲ್ಪ ಏನು ಇಶ್ಯೂಸ್ಗಳು ಕಮ್ಮಿನೇ, ಹೆಲ್ತ್ ಇಶ್ಯೂಸ್ಗಳು ಸ್ವಲ್ಪ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಯಾರೋ ಮಕ್ಕಳ ಜೊತೆ ಸಾಕೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಬೀಗಲಲ್ಲಿ ಪ್ಯೂರ್ ಬ್ರೀಡ್ ಅಂತ ಹೇಗೆ ಕಂಡುಹಿಡಿಯೋದು, ಹೇಗೆ ಗೊತ್ತಾಗುತ್ತೆ ಇದು? ಮೇಯ್ನ್ ಆಗಿ ಬ್ರೋ ಬೀಗಲಲ್ಲಿ ನಾವು ನೋಡೋದು ಅದ್ರದ್ದು ಇಯರ್ಸು, ಕಿವಿಗಳು. ಯಾಕೆಂದ್ರೆ ಶಾರ್ಟ್ ಇಯರ್ ಇದ್ರಲ್ಲಿ ಬರಲ್ಲ. ಈಗ 27 ಡೇಸ್ಗೆ ಇಷ್ಟಿದೆ ಅಂದರೆ ನೀವು 45 ಡೇಸ್ಗೆ ಒಂದು ಇಷ್ಟು ಬರುತ್ತೆ. ಅದು ಊಟ ತಿಂಡಿ ಮಾಡ್ಬೇಕಾರೆಲ್ಲ ನಿಮಗೆ ನಿಮ್ಮ ವಿಡಿಯೋಲು ತೋರಿಸಿದ್ರೆ ಅದ್ರ ಬಗ್ಗೆ ಆ ರೀತಿ ಅಷ್ಟು ಲೆಂತಿ ಹೇರ್ ಬರುತ್ತೆ ಮತ್ತು ದಪ್ಪ ಇರುತ್ತೆ. ಬೇರೆ ನಾಯಿಗಳು ಕಂಪೇರ್ ಮಾಡಿದ್ರೆ ಇವುಗಳದ್ದು ಕಿವಿ ದಪ್ಪ ಇರುತ್ತೆ. ಮೇಯ್ನಾಗಿ ನಾವು ಬೀಗಲಲ್ಲಿ ನೋಡೋದು ಪ್ಯಾಚಸ್ ವೈಸ್ ನೋಡ್ತೀವಿ ಅಂತಂದರೆ ಈ 2 ಮರಿಗಳು ನಿಮಗೆ ಪರ್ಫೆಕ್ಟ್ ಮಾರ್ಕಿಂಗ್ ಇದೆ, ಹಣೆ ತನಕ ನಾಮ ಇದೆ, ಕತ್ತಲ್ಲಿ ನಿಮಗೆ ಇಲ್ಲಿ ಹಿಂದ್ಗಡೆ ಒಂದು ವೈಟ್ ಪ್ಯಾಚ್ ಇದೆ, ಹಾಗೆ ಟೈಲಲ್ಲಿ ವೈಟ್ ಪ್ಯಾಚ್ ಇದೆ. ಇದಿಷ್ಟು ನೋಡ್ತೀವಿ. ಮತ್ತು ಕಾಲ್ಗಳಿಗೆ ಸಾಕ್ಸ್ ಹಾಕಿದ ರೀತಿ ವೈಟ್ ಪ್ಯಾಚಸ್ ಬರುತ್ತೆ. ಇದು ಟ್ರೈ ಕಲರ್ ಬೀಗಲಲ್ಲಿ ನೋಡೋದಾದ್ರೆ, ಇದರಲ್ಲೇ ಬೈ ಕಲರ್ ಅಂದರೆ ಲೆಮನ್ ಕಲರ್ ಅಂತ ಕರಿತೀವಿ, ಆ ಕಲರು ಬರುತ್ತೆ. ನಿಮ್ಗೆ ಸೇಮ್ ಪ್ಯಾಚಸ್ ವೈಸ್ ಅದರಲ್ಲೂ ಹಾಗೆ ಇರುತ್ತೆ, ಬಟ್ 2 ಕಲರು, ವೈಟು ಮತ್ತು ಈ ಬ್ರೌನ್ ಶೇಡ್ ಏನಿದೆ ಇಷ್ಟು ಮಾತ್ರ ಬರುತ್ತೆ. ಈ ಶೇಡ್ 2 ಶೇಡಲ್ಲಿ ನಿಮಗೆ ಬರುತ್ತೆ, ಬ್ಲ್ಯಾಕ್ ಇರಲ್ಲ, ಅದನ್ನ ಲೆಮನ್ ಕಲರ್ ಅಂತ ಕರಿತೀವಿ. ಈ 2 ಕಲರಲ್ಲಿ ನಿಮಗೆ ಬೀಗಲ್ ಪಪ್ಪೀಸ್ ಬರುತ್ತೆ. ಮೇಯ್ನ್ ಆಗಿ ಇವು ನಿಮಗೆ ತುಂಬಾ ಮೂತಿ ಉದ್ದ ಬರೋದು ಈ ರೀತಿ ಇರೋದಿಲ್ಲ. ಮೇಯ್ನ್ ಆಗಿ ಏನಂತಂದ್ರೆ ಇದಿಷ್ಟು ನೋಡಿದ್ರೆ ನೀವು ಪರ್ಫೆಕ್ಟ್ ಆಗಿ ಬೀಗಲ್ ಪಪ್ಪೀಸ್ನ ಚೂಸ್ ಮಾಡ್ಬೋದು. ಡೌಟ್ ಇದ್ದವರು ಕಾಲ್ ಮಾಡಿ ಕೇಳ್ಕೋಬಹುದು, ಕಾಂಟ್ಯಾಕ್ಟ್ ಮಾಡಿದ್ರು ಹೇಳ್ತೀವಿ ಅದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ಪಪ್ಪಿಗಳ ಬಗ್ಗೆ ನೋಡಿದ್ವಿ. ಸೊ
ಇವ್ರ ಹತ್ರ ಬೇರೆ ಅಡಲ್ಟ್ ಡಾಗ್ಗಳು ದೊಡ್ಡ ನಾಯಿಗಳೆಲ್ಲ ಇದೆ, ಇದ್ರ ಮದರ್ ಕೂಡ ಇದೆಯಂತೆ. ಸೊ ಇದನ್ನು ನೋಡೋಣ ಪಪ್ಪೀಸು, ಇಷ್ಟು ಪಪ್ಪೀಸ್ ಬಗ್ಗೆ. ಓಕೆ, ನಿಮಗೆ ಒಂದು ವೇಳೆ ಬೇಕು ಅಂತಿದ್ರೆ ಇವ್ರ ನಂಬರ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮರಿಗಳನ್ನ ಪರ್ಚೇಸ್ ಮಾಡ್ಬೋದು. ಈಗ ಡೆಲಿವರಿ ಆಪ್ಷನ್ ಇದೆಯಾ, ಅವೈಲೇಬಲ್ ಇದೆಯಾ ನಿಮಗೆ? ಹಾಂ ಬ್ರೋ, ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಅದನ್ನು ಯಾವ ರೀತಿ ಮಾಡ್ಕೊಡ್ತೀವಿ ಅಂತಂದರೆ ಅವ್ರು ನಮ್ಗೆ ವೀಡಿಯೋ ಕಾಲ್ ಮುಖಾಂತರ, ನಾವು ಯಾವುದೇ ವೀಡಿಯೋ ಕಾಲ್ಗೆಲ್ಲ ನಾವು ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಕೆಲವರು ಅದನ್ನು ಮಾಡ್ತಾರೆ, ಅಮೌಂಟ್ ಹಾಕಿ ಆಮೇಲೆ ಪಪ್ಪಿ ತೋರಿಸ್ತೀವಿ ಅಂತ. ಆ ರೀತಿ ಇಲ್ಲ. ನಮ್ಮ ಹತ್ರ ಯಾವುದೇ ಬ್ರೀಡ್ ಪಪ್ಪೀಸ್ಗಳಿದ್ರು ವಿತೌಟ್ ಯಾವುದೇ ಅಡ್ವಾನ್ಸ್ ಇಲ್ಲದೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಕೊಡ್ತೀವಿ. ಅವ್ರಿಗೆ ಸ್ಯಾಟಿಸ್ಫೈ ಆದಮೇಲೆ ಅದೇ ಸೇಮ್ ಪಪ್ಪಿನ ಕ್ಲೀನಾಗಿ ಅವ್ರ ಲೊಕೇಶನ್ಗೆ ಬಸ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀವಿ. ಇಲ್ಲ ಅವರೇ ಬರ್ತೀವಿ ಅಂತಂದರೆ ನಮ್ಮ ಲೊಕೇಶನ್ ಕಳಿಸ್ಕೊಡ್ತೀವಿ. ಲೈವಲ್ಲಿ ಬಂದು ಪಪ್ಪೀಸ್ ಆಕ್ಟಿವಿಟಿ ನೋಡಿ, ಹೆಲ್ತ್ ವೈಸ್ ಎಲ್ಲ ಹೇಗಿದೆ ನೋಡಿ, ಕೆಳಗೆಲ್ಲ ಬಿಟ್ಟು ತೊಗೊಂಡೋಗ್ಬೋದು. ಓಕೆ ಫ್ರೆಂಡ್ಸ್, ನಿಮಗೊಂದು ವೇಳೆ ಬೇಕಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟು ದೊಡ್ಡಗಳೆಲ್ಲ ಇದೆ, ಅದನ್ನು ಕೂಡ ನೋಡೋಣ ಬನ್ನಿ. ಲಾಯಲ್ ಪೆಟ್ಸಿನ ಸ್ಟಡ್ಗೆ ಇಟ್ಕೊಂಡಿರುವಂತಹ ಮೇಲು ಲಾಂಗ್ ಕೋಟ್ ಇದೆ. ಗಾರ್ಡಿಂಗ್ ಪರ್ಪಸ್ಗೆ ಬೆಸ್ಟ್ ಡಾಗ್ ಅಂತ ತಿಳಿಸ್ತೀನಿ. ಯಾಕೆಂದ್ರೆ ತುಂಬ ನಮ್ಮ ಓನರ್ಗೆ ತುಂಬ ಲಾಯಲ್ ಆಗಿರುತ್ತೆ, ಹಾಗೆ ಫ್ರೆಂಡ್ಲಿ ಆಗಿರುತ್ತೆ. ಗಾರ್ಡಿಂಗ್ ಪರ್ಪಸ್ಗೆ ಕೇಳದೆ ಡಾಬರ್ ಮ್ಯಾನ್ ಕೇಳ್ತಾರೆ, ರಾಟ್ ವಿಲರು, ಜರ್ಮನ್ ಶೆಫರ್ಡು, ಮತ್ತು ಈಗೀಗ ಸಿಕ್ಕಾಬಟ್ಟೆ ಎನ್ಕ್ವೈರೀಸ್ ಬರ್ತಾ ಇರೋದು ಮುದೋಳ್ ಹೌಂಡು. ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಬರೋ ಚಾನ್ಸಸ್ ಇದೆ, ನೋಡೋಣ. ಆ ಥರ ಬಂದರೆ ಅಪ್ಡೇಟ್ ಮಾಡ್ತೀನಿ. ಇವಳು ನಮ್ಮ ಲಾಯಲ್ ಪೆಟ್ಸಿನ ಜೈಂಟ್ ಬ್ರೀಡು, ಸೆಂಟ್ ಬರ್ನಾಡ್. ಯಾವ ಬ್ರೀಡ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇರೋದು ಸೆಂಟ್ ಬರ್ನಾಡ್ ಅಂತ. ನಮ್ಮ ಲಾಯಲ್ ಪೆಟ್ಸಲ್ಲಿ 2 ಟಾಯ್ ಬ್ರೀಡ್ ಇದೆ, ಒಂದು ಶಿಡ್ಜು ಹಾಗೂ ಬೀಗಲು.